ನಮಸ್ಕಾರ. ನಿಮಗೆ ಗೊತ್ತಾ, ಸುಮಾರು 13.5 US$ ಮಿಲಿಯನ್ ಟನ್ನಷ್ಟು ಮಶ್ರೂಮ್ಸ್ನ ನಾವು ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ನಾನಾ ಕಂಟ್ರೀಸ್ಗಳಿಗೆ. ಹೌದು, ಸುಮಾರು 31 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಶ್ರೂಮ್ಸ್ನ ನಾವು ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಕೂಡ ನಮ್ಮ ಸುಮಾರು ಫಾರ್ಮರ್ಸಿಗೆ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಹಾಗೂ ಸುಮಾರು ಫಾರ್ಮರ್ಸ್ ಕೂಡ ಫೇಲ್ ಇದರಲ್ಲಿ ಆಗ್ತಾ ಇದ್ದಾರೆ ಮಶ್ರೂಮ್ ಇಂಡಸ್ಟ್ರಿಯಲ್ಲಿ. ಅದನ್ನು ನಾವು ಹೇಗೆ ರಿಕವರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪೋರ್ಟ್ನ ಅನಾಲಿಸಿಸ್ ಮಾಡ್ಕೊಳ್ಳೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿ ಹೇಗೆ ಗ್ಲೋಬಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ತಾ ಇದ್ದೀರಾ ಎಕ್ಸ್ಪೋರ್ಟ್ ಅಂದರೆ, ಸೊ ಅದನ್ನು ಹೇಗೆ ನಾವು ಓವರ್ಕಮ್ ಮಾಡಿಬಿಟ್ಟು ಯಾರ್ಯಾವುದು ಮೇಜರ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಿದೆ ಭಾರತದಿಂದ ಅನ್ನೋದ ಬಗ್ಗೆ ನೀವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕಲಿತೀರಾ. ಅದೇ ರೀತಿ ಶಿಪ್ಮೆಂಟ್ ಡೀಟೇಲ್ಸ್ ಏನೇನು ಬೇಕಾಗುತ್ತೆ, ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಮಶ್ರೂಮ್ಸು ಅನ್ನೋದ ಬಗ್ಗೆ ಕಲಿತೀರಾ. ಹಾಗೂ ಏನೇನು ಶೆಲ್ಫ್ ಲೈಫ್ನ ಯೂಸ್ ಮಾಡಿ ಹೇಗೆ ಸೆಂಡ್ ಮಾಡಬೇಕು, ಪ್ಯಾಕೇಜಿಂಗ್ ಅನ್ನೋದ ಬಗ್ಗೆ ನೀವು ಈ ಒಂದು ವಿಡಿಯೋದಲ್ಲಿ ಕಲಿತೀರಾ. ಅದೇ ರೀತಿ ಹೇಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನೀವು ಈ ಒಂದು ವಿಡಿಯೋದಲ್ಲಿ ಕಲಿತೀರಾ. ಅದೇ ರೀತಿ ಕೀ ಪಾಯಿಂಟ್ಸ್ ಟು ಬಿಕಮ್ ಅ ಸಕ್ಸಸ್ಫುಲ್ ಮಶ್ರೂಮ್ ಎಕ್ಸ್ಪೋರ್ಟರ್ ಅನ್ನೋದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆಗೋದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಹಾಯ್, ನನ್ನ ಹೆಸರು ಜಿಬ್ರಾನ್. ನಾನು ಒಬ್ಬ ಮಶ್ರೂಮ್ ಸ್ಟಾರ್ಟ್ಅಪ್ ಟ್ರೈನರ್ ಹಾಗೂ MJ ಫುಡ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಆನ್ಲೈನ್ ಮಶ್ರೂಮ್ ಹಬ್ ಅನ್ನುವ ಒಂದು ಪ್ಲಾಟ್ಫಾರ್ಮಿನ ಕೋ-ಫೌಂಡರ್. ಸುಮಾರು 2015ರಿಂದ ನಾನು ಈ ಇಂಡಸ್ಟ್ರಿಯಲ್ಲಿ ಮಶ್ರೂಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿದ್ದೀನಿ, ಗ್ರೋ ಮಾಡ್ತಾ ಇದ್ದೀನಿ, ಬೇರೆ ಫಾರ್ಮರ್ಸಿಗೆ ಹೆಲ್ಪ್ ಮಾಡಿದ್ದೀನಿ ಗ್ರೋ ಮಾಡೋದ್ರಲ್ಲಿ. ಸುಮಾರು ಫಾರ್ಮರ್ಸ್ ಗ್ರೋ ಮಾಡ್ತಿದ್ದಾರೆ ನನ್ನ ಜೊತೆ. ಅದೇ ರೀತಿ ನಾವು ಈ ಒಂದು ಇಂಟೆನ್ಷನ್ ಏನು ಇಟ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ಎಲ್ಲರೂ ಈ ಒಂದು ಇಂಡಸ್ಟ್ರಿಯಲ್ಲಿ ಬೇಗ ಹೆಜ್ಜೆ ಇಟ್ಟು ಇದರಲ್ಲಿ ಹೈಲಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ನಮ್ಮ ಒಂದು ಮೇಜರ್ ಇಂಟೆನ್ಷನ್. ಆ ಒಂದು ಮೈಂಡ್ಸೆಟ್, ಆ ಒಂದು ಫೋಕಸ್ನ ಇಟ್ಕೊಂಡು ನಾನು ನಿಮಗೆ ಈ ಒಂದು ವಿಡಿಯೋದನ್ನು ಮಾಡ್ತಿರೋದು. ಸೊ ಈಗ ನೀವು ನನ್ನ ಟೈಮ್ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ನೀವು ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಂಡು ಈಗ ನೀವು ನನ್ನ ಏನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಮಶ್ರೂಮ್ ರಫ್ತು ತಂತ್ರಗಳು ಮತ್ತು ಸಲಹೆ ಅಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ನಿಮ್ಮ ಮಶ್ರೂಮ್ಸ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಏನೇನು ಹೆಲ್ಪ್ ಆಗುತ್ತೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಮಾರಾಟ ಹೆಚ್ಚು ಮಾಡುತ್ತದೆ, ಅದರ ಮಾರ್ಗದರ್ಶಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇರೋಂಗೆ ಇದರಲ್ಲಿ ಟೋಟಲ್ ಆಗಿ 7 ಕಾನ್ಸೆಪ್ಟ್ಸ್ನ ನಾನು ಕವರ್ ಮಾಡ್ತಿದ್ದೀನಿ. ಲೈಕ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಯಾವ್ಯಾವ್ದು ಗ್ರೋ ಆಗ್ತಾ ಇದೆ ಇಂಡಿಯಾದಲ್ಲಿ ಅದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಎಕ್ಸ್ಪೋರ್ಟ್ ಅನಾಲಿಸಿಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಗ್ಲೋಬಲ್ ಇಂಪೋರ್ಟರ್ಸ್ ಮತ್ತು ಬಯರ್ಸ್ ಯಾರ್ಯಾರಿದ್ದಾರೆ ಮಶ್ರೂಮ್ಸಿಂದು ಅನ್ನೋದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದೇ ರೀತಿ ಶಿಪ್ಮೆಂಟ್ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ ಆಫ್ ಮಶ್ರೂಮ್ಸ್. ಅದೇ ರೀತಿ ಶೆಲ್ಫ್ ಲೈಫ್, ಅವೇರ್ನೆಸ್ ಹಾಗೂ ಕೀ ಪಾಯಿಂಟ್ಸ್ ಟು ಬಿಕಮ್ ಅ ಸಕ್ಸಸ್ಫುಲ್ ಮಶ್ರೂಮ್ ಎಕ್ಸ್ಪೋರ್ಟರ್ ಆಂಟರ್ಪ್ರಿನರ್ ಆಗಬೇಕಂದ್ರೆ ಏನೇನು ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ 1 by 1 ಆಗಿ ನೋಡಬೇಕಂದ್ರೆ, ಲೈಕ್ ಟೈಪ್ಸ್ ಆಫ್ ಮಶ್ರೂಮ್ಸಲ್ಲಿ ನೋಡಿ, ಟೈಪ್ಸ್ ಆಫ್ ಮಶ್ರೂಮ್ಸ್ ಅಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ಸುಮಾರು ಬೇರೆ ಬೇರೆ ಥರದ ಮಶ್ರೂಮ್ಸ್ ಬರುತ್ತೆ. ಆದರೆ ನಮಗೆ ಮೇಜರ್ ಆಗಿ ಬೇಕಾಗಿರೋದು ಏನಂದರೆ ಇದರಲ್ಲಿ ತಾಪಮಾನ. ಫೈನ್. ಸೊ ಆ ತಾಪಮಾನನ ನೀವು ಏನಾದರೂ ಮೇಜರ್ ಆಗಿ ಫೋಕಸ್ ಮಾಡ್ಕೊಂಡು ನೀವು ಗ್ರೋ ಮಾಡಿದರೆ ಯಾವುದೇ ಟೈಪ್ಸ್ ಆಫ್ ಮಶ್ರೂಮ್ಸ್ ಕೂಡ ನೀವು ಗ್ರೋ ಮಾಡ್ಬೋದು. ಹಾಗೂ ಇದನ್ನು ಬಲ್ಕಲ್ಲಿ ಗ್ರೋ ಮಾಡಿ ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು ಹಾಗೂ ಸೇಲ್ ಕೂಡ ಮಾಡ್ಬೋದು. ಫೈನ್. ಸೊ ಈಗ ನೀವೇನು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಇದಕ್ಕೆ ಬಟನ್ ಮಶ್ರೂಮ್ಸ್ ಅಂತ ಹೇಳ್ತೀವಿ. ಸೊ ಇದು ಬಟನ್ ಆಕಾರದಲ್ಲಿರುತ್ತೆ. ಅದೇ ರೀತಿ ಇದಕ್ಕೆ ಇನ್ನೊಂದು ಮಶ್ರೂಮ್ಸ್ ಬರುತ್ತೆ, ಆಯಿಸ್ಟರ್ ಮಶ್ರೂಮ್ಸ್ ಅಂತ. ಸೊ ನೋಡೋಕ್ಕೆ ಇದು ಹಿಂಗಿರುತ್ತೆ, ಚಿಪ್ಪು ಅಣಬೆ ಅಂತಲೂ ಕೂಡ ಹೇಳ್ತೀವಿ, ಈಸಿ ಟು ಗ್ರೋ. ಅದೇ ರೀತಿ ಮಿಲ್ಕಿ ಮಶ್ರೂಮ್ಸ್ ಅನ್ನೋದು ಬಗ್ಗೆನೂ ಈ ಥರ ನೋಡೋಕ್ಕೆ ಈ ಥರ ಇರುತ್ತೆ. ಇದು 30ರಿಂದ 35 ಡಿಗ್ರಿ ತಾಪಮಾನ ಬೇಕಾಗುತ್ತೆ ಗ್ರೋ ಮಾಡಬೇಕಂದ್ರೆ, ನೋಡೋಕ್ಕೆ ಈ ಥರ ಇರುತ್ತೆ. ಅದೇ ರೀತಿ ಸ್ಟ್ರಾ ಮಶ್ರೂಮ್ಸ್ ಅಂತ ಹೇಳ್ತೀವಿ, ನೋಡೋಕ್ಕೆ ಈ ಥರ ಇರುತ್ತೆ. ಕ್ರಿಮಿನಿ ಮಶ್ರೂಮ್ಸ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಬಿಟ್ವೀನ್ ಕ್ರಿಮಿನಿ ಆ್ಯಂಡ್ ಬಟನ್ ಮಶ್ರೂಮ್ಸ್ ಅಂದರೆ ಕಲರ್ ಡಿಫ್ರೆನ್ಸಲ್ಲಿ ಬರುತ್ತೆ. ಅದೇ ರೀತಿ ಪ್ರೋಸೆಸ್ ಕೂಡ ಬರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೋ ಮಾಡಬೇಕಾದ್ರೆ. ನೋಡಿ ಶಿಟಾಕೆ ಮಶ್ರೂಮ್ಸ್ ಅಂತ ಬರುತ್ತೆ ನೋಡಿ. ಮತ್ತು ನೆಕ್ಸ್ಟು ಪೋರ್ಟೊಬೆಲ್ಲೋ ಮಶ್ರೂಮ್ಸ್ ಅಂತ ಬರುತ್ತೆ. ಫೈನ್. ಸೊ ಇಷ್ಟೆಲ್ಲ ಮೇಜರ್ ಮಶ್ರೂಮ್ಸ್ನ ನಾವು ಇಂಡಿಯಾದಲ್ಲಿ ಗ್ರೋ ಮಾಡ್ತಾ ಇದ್ದೀವಿ. ಬಟ್ ಇದು ಬಿಟ್ಟು ಬೇರೆ ಬೇರೆ ಥರದ ಮಶ್ರೂಮ್ಸ್ ಕೂಡ ಗ್ರೋ ಮಾಡ್ತಾ ಇದ್ದಾರೆ, ಮೆಡಿಸಿನಲ್ ಪರ್ಪಸ್ಸಿಗಾಗಿರಲಿ ಅದು ಕೂಡ ಗ್ರೋ ಮಾಡ್ತಾ ಇದ್ದಾರೆ. ಬಟ್ ಮೇಜರ್ ಫೋಕಸ್ ಇದನ್ನು ಗ್ರೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೆಜಾರಿಟಿ ಫೋಕಸ್ನ ಏನಕ್ಕೆ ಬಟನ್ ಮಶ್ರೂಮ್ಸ್ನ ಮಾಡ್ತಿದ್ದಾರೆ ಅಂದರೆ, ಲೈಕ್ ಬಟನ್ ಮಶ್ರೂಮ್ಸ್ ಅಂದರೆ ನಾನು ಫಸ್ಟ್ ನಿಮ್ಗೆ ತೋರಿಸಿದ್ನಲ್ಲ. ಸೊ ಇದು ಏನಕ್ಕೆ ಗ್ರೋ ಮಾಡ್ತಾ ಇದ್ದಾರೆ ಅಂದರೆ, ಸೊ 70% ಆಫ್ ದ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಕ್ರಾಸ್ ಗ್ಲೋಬ್. ಫೈನ್. ಸೊ ಇದು ಮತ್ತೆ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿನೂ ಕೂಡ ಇರುತ್ತೆ, ಮತ್ತು ನಾವು ಇನ್ನೂ ಜಾಸ್ತಿ ಕೂಡ ಮಾಡ್ಕೊಬೋದು ಕ್ಯಾನ್ ಪ್ರೋಸೆಸ್ಸಲ್ಲಿ ಹೋದರೆ. ಸೊ ಅದೆಲ್ಲ ನಾನು ಪ್ರೊಸೆಸಿಂಗ್ ಎಲ್ಲ ನೆಕ್ಸ್ಟ್ ಬರುವ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಬಟ್ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೂ ಹೇಳ್ತೀನಿ. ಏನಕ್ಕೆ ಸೊ ಈ ಒಂದು ಮಶ್ರೂಮ್ಸ್ ಆಗಿರಲಿ ಈ ಫೀಲ್ಡಲ್ಲಿ ಬರೋದೇ ಒಂದು ಹೊಸ ಕಾನ್ಸೆಪ್ಟ್ಸಲ್ಲಿ ಬರ್ತೀರಾ, ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡ್ಕೊಂಡು ಗ್ರೋ ಮಾಡ್ತೀರಾ, ಸ್ಮಾರ್ಟ್ ಫಾರ್ಮರ್ ಆಗಿರ್ತೀರಾ. ಸೊ ಅದಕ್ಕೆ ಬಟನ್ ಮಶ್ರೂಮ್ಸ್ 70% ಆಫ್ ದ ಮಶ್ರೂಮ್ಸ್ನ ಅಕ್ವೈರ್ ಮಾಡ್ಕೊಂಡಿದೆ ಗ್ಲೋಬಲಿ. ಫೈನ್. ಇದೆಲ್ಲ ಯಾವುದ್ರಲ್ಲಿ ಬಂತಂದರೆ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಅಲ್ಲಿ ಬಂತು.
ಅದೇ ರೀತಿ ನೋಡಿ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ಇಂಡಿಯಾ ಸುಮಾರು 41,000 ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ಸ್ ಗ್ರೋ ಮಾಡ್ತಾ ಇದೆ ಅಕಾರ್ಡಿಂಗ್ ಟು 2020 ಸರ್ವೆ. ಫೈನ್. ಸೊ ಅದರಲ್ಲಿ ಮೇಜರ್ ಆಗಿ ಯಾವ್ಯಾವ್ದು ಗ್ರೋ ಮಾಡ್ತಾ ಇದ್ದಾರೆ ಅಂದರೆ, ಯಾವ ಸ್ಟೇಟ್ಸ್ ಗ್ರೋ ಮಾಡ್ತಾ ಇದೆ ಅಂದರೆ ಹರಿಯಾಣ, ಹಿಮಾಚಲ್, UP, ರಾಜಸ್ಥಾನ್, ಜಮ್ಮು ಕಾಶ್ಮೀರ್, ಪಂಜಾಬ್, ಬಿಹಾರ್ ಹೈಯೆಸ್ಟ್ ಪ್ರೊಡಕ್ಷನ್ ನಮ್ಮ ಒಂದು ಪ್ರೊಡಕ್ಷನ್ ಮಾಡ್ತಾ ಇದೆ ಯಾವುದರಲ್ಲಿ, ಸೊ ಗ್ರೋ ಮಾಡೋದ್ರಲ್ಲಿ. ಫೈನ್. ಸೊ 41 ಮಿಲಿಯನ್ ಟನ್ ಅಷ್ಟು 2020 ಅರೌಂಡ್ ಸರ್ವೆ ಅಲ್ಲಿ ನಮಗೆ ಗೊತ್ತಾಗಿದೆ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ನಾವು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ 23rd ಪ್ಲೇಸಲ್ಲಿ ಇದ್ದೀವಿ ಎಕ್ಸ್ಪೋರ್ಟಿಂಗ್ ಲೆವೆಲಲ್ಲಿ ಹಾಗೂ ಪ್ರೊಡಕ್ಷನ್ ಇದರಲ್ಲಿ ಯೂನಿಟಲ್ಲಿ 41,000 ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ಸ್ನ ನಾವು ಗ್ರೋ ಮಾಡ್ತಾ ಇದೀವಿ. ಅದೇ ರೀತಿ ಫಸ್ಟ್ ಚೈನಾ ಇದೆ. ಸೊ ಚೈನಾ 50 ಲ್ಯಾಕ್ ಅಷ್ಟಿದೆ ನೋಡಿ, 40,000 ಎಲ್ಲಿ 50 ಲ್ಯಾಕ್ಸ್ ಎಲ್ಲಿ ಅಲ್ವಾ. ಸೊ ಇದು ಫಸ್ಟ್ ಪ್ಲೇಸಲ್ಲಿ ಬರುತ್ತೆ. ಅದೇ ರೀತಿ ಬಟನ್ ನೋಡಿ 70% ಆಫ್ ದ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ. ಲೈಕ್ ಸೊ ಇದು ಎಲ್ಲ ಬೇಕಾದರೆ ನೀವು ಕೂಡ ಫ್ರೋಝನ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ಸ್ಲೈಸ್ಡ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ಕ್ಯಾನ್ ಪ್ರೋಸೆಸ್ಸಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಇದರಿಂದ ಬೈ ಪ್ರಾಡಕ್ಟ್ಸ್ ಆಗಿರಲಿ ಅದನ್ನು ಮಾಡಿ ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಫೈನ್. ಸೊ ಇದು ಎಲ್ಲ ಎಕ್ಸ್ಪೋರ್ಟ್ ಅನಾಲಿಸಿಸಲ್ಲಿ ಒಂದು ಸ್ವಲ್ಪ ಗ್ಲಿಮ್ಚೆಕ್ ಐಡಿಯಾನ ಕೊಟ್ಟೆ ನಾನು ನಿಮಗೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಸ್ಟೇಟ್ಸಲ್ಲಿ ನಾವು ಮೆಜಾರಿಟಿ ಗ್ರೋ ಮಾಡ್ತೀವಿ. ಅದೇ ರೀತಿ ನಾನು ನಿಮಗೆ PPT ಫಾರ್ಮೆಟಲ್ಲಿ ತೋರಿಸ್ಬೇಕಂದ್ರೆ ಲೈಕ್ ನೋಡಿ, ಹಾಂ ನೋಡಿ, ಒಂದು ಸರ್ವೆ ಮುಖಾಂತರ 2013-14 ಭಾರತವು 17,100 ಮಿಲಿಯನ್ ಟನ್ ಅಷ್ಟು ಅಣಬೆಗಳು ಪ್ರೊಡಕ್ಷನ್ ಮಾಡಿದೆ. ಫೈನ್. ಅದೇ ರೀತಿ 2018 1,87,000 ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ ಮಾಡಿದೆ ನೋಡಿ, 29% ಹೈಕ್ ಆಗಿದೆ ಈ ಇಂಡಸ್ಟ್ರಿಯಲ್ಲಿ. ಸೊ ಒಂದು ಸರ್ವೆ ಮುಖಾಂತರ ನಮ್ಗೆ ಗೊತ್ತಾಯ್ತು ನೋಡಿ. ಲೈಕ್ ಗ್ಲೋಬಲ್ ಮಶ್ರೂಮ್ ಮಾರ್ಕೆಟ್ ಏನಿದೆ ಅಂದರೆ 12.75 ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ಗಳು 2018 ಆಗಿದೆ. ಅದೇ ರೀತಿ ನೋಡಿ, ಇದರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ 2027 ತನಕ 16.9 ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ಸ್ನ ಇಂಡಸ್ಟ್ರಿ ಹೋಗೋದಿದೆ. ನೀವು ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಇನ್ಕ್ರೀಸ್ ಗೊತ್ತಾಗ್ತಿದೆಯಲ್ಲ, ಹೈಕ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿ. ಎಷ್ಟು ಬೇಗ ನೀವು ಇದ್ರಲ್ಲಿ ಬಂದು ಹೇಗೆ ನೀವು ಡಿರೈವ್ ಮಾಡ್ತೀರಾ, ನಿಮ್ಮ ಕಾನ್ಸೆಪ್ಟ್ಸ್ ಆಗಿರಲಿ, ನಿಮ್ಮ ಸ್ಕಿಲ್ಸ್ ಆಗಿರಲಿ, ಹೇಗೆ ನೀವು ಯೂಸ್ ಮಾಡಿ ಈ ಒಂದು ಇಂಡಸ್ಟ್ರಿಯಲ್ಲಿ ಹೇಗೆ ಒಂದು ಸಕ್ಸಸ್ಫುಲ್ ಆಗೋದ ಬಗ್ಗೆ ನೀವು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು ಗ್ರೋ ಮಾಡಿ ಪ್ರೊಡಕ್ಷನ್ಸ್ ಮಾಡಿಸಿ ಮಾರ್ಕೆಟಿಂಗ್ ಎಕ್ಸ್ಪೋರ್ಟಿಂಗ್ ಹೇಗೆ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಸರ್ವೆನೇ ಸಾಕು ಅನಿಸುತ್ತೆ. ಫೈನ್. ಸೊ ಸೋಲನ್ ಸರ್ವೆ ಮುಖಾಂತರ ನೀವು ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಮೇಜರ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದು ಎಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಹೈಯೆಸ್ಟು ಪಂಜಾಬ್. ಫೈನ್. ಅದೇ ರೀತಿ ಕೇರಳ ಲಾಸ್ಟಲ್ಲಿದೆ, ಅದೇ ಸೆಕೆಂಡ್ ಲಾಸ್ಟಲ್ಲಿ ನಾವು ಕರ್ನಾಟಕದವ್ರು ಇದ್ದೀವಿ ಅಲ್ವಾ. ಸೊ ಇದು ನಾವು ಸೆಕೆಂಡ್ ಸ್ಟೇಜಲ್ಲಿ ಇದ್ದೀವಿ ಸೋಲಾನ್ ಸರ್ವೆ ಮುಖಾಂತರ. ನಿಮ್ಗೆ ಗೊತ್ತಾಗ್ತಾ ಇದೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಎಷ್ಟು ಗ್ರೋ ಮಾಡಬೇಕು. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಓವರ್ ಆಲ್ ಜನರಲ್ ಆಗಿ ಇಂಡಿಯನ್ಸ್ ಡಿಸ್ಕಸ್ ಮಾಡಿಕೊಂಡ್ರೆ ಸುಮಾರು ನಾವು 23rd ಪೊಸಿಷನಲ್ಲಿ ಇದ್ದೀವಿ. ನಾವು 23rd ಪೊಸಿಷನ್, ನಮ್ಮ ಪ್ರೊಡಕ್ಷನ್ ಎಷ್ಟು ನಿಮ್ಗೆ ಗೊತ್ತಾಗಿದೆ. ಅದೇ ರೀತಿ ನಾವು ಥೌಸಂಡ್ಸಲ್ಲಿ ಇದ್ದೀವಿ. ಚೈನಾ ಎಷ್ಟಲ್ಲಿ ನೋಡಿ ಫಸ್ಟ್ ಪ್ಲೇಸಲ್ಲಿದೆ, 50 ಲ್ಯಾಕ್ ಅಷ್ಟು ಮಶ್ರೂಮ್ಸ್ನ ಪ್ರೊಡಕ್ಷನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಫೈನ್. ಸೊ ಅಲ್ಲಿಗೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ. ಲೈಕ್ ಹೇಗೆ ಈ ಇಂಡಸ್ಟ್ರಿನ ನೀವು ತೊಗೊಂಡು ಡಿರೈವ್ ಮಾಡಬೇಕು, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಗೌರ್ಮೆಂಟ್ ಅವ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಲೈಕ್ ಆವ್ರೇಜ್ ಎಕ್ಸ್ಪೋರ್ಟ್ ಪ್ರೈಸ್ ಆಫ್ ಡ್ರೈಡ್ ಏನಿದೆ ಅಂದರೆ ಸುಮಾರು $9,360 ಪರ್ ಟನ್ ಅಷ್ಟು ನಮಗೆ ಒಂದು 2020 ಸರ್ವೆ ಮುಖಾಂತರ ರೇಟ್ ಇದೆ. ಫೈನ್. ನಮಗೆ ಪ್ರೊಡಕ್ಷನ್ ಕಾಸ್ಟ್ ಇದರ ಬಗ್ಗೆ ಒಂದು ಅರೌಂಡ್ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಬರುತ್ತೆ. ಫೈನ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಫಾರ್ ಮಶ್ರೂಮ್ಸ್ ಈ ಥರ ಪ್ರೈಸ್ ಆವ್ರೇಜ್ ಪ್ರೈಸು ಇಷ್ಟು ನಡೀತಾ ಇದೆ. ಫೈನ್. ಸೊ ಅದೇ ರೀತಿ ನೆಕ್ಸ್ಟ್ ಮಾಡಿಬಿಟ್ಟು ನೋಡಿ, ನಾನು ನಿಮಗೆ ಲೈಕ್ ಆಂಟರ್ಪ್ರಿನರ್ ಆಗಬೇಕಂತ ಫಸ್ಟಿಂದನೂ ಹೇಳ್ಕೊಂಡ್ಬಂದಿದ್ದೀನಿ. ನನ್ನ ವೀಡಿಯೋಸಲ್ಲಿ ನಾನು ಹೇಳದೆ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಏನಕ್ಕೆ ಮಶ್ರೂಮ್ ಒಂದು ಫೀಲ್ಡು, ಇದು ಒಂದು ಪರ್ಶಬಲ್ ಪ್ರಾಡಕ್ಟ್ ಇರುತ್ತೆ. ಸೊ ಹೇಗೆ ಇದನ್ನು ನೀವು ಒಂದು ಡೈವರ್ಸಿಟಿ ಮಾಡಿಸಿ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿ ಅಲ್ಲಿಂದ ನೀವು ಹೇಗೆ ಇಂಪ್ರೂವ್ಮೆಂಟ್ ಆಗ್ತೀರಾ ನೋಡಿ. ಲೈಫ್ ಒಂದೇ ಸಲ ಸಿಗೋದು, ಅದರಲ್ಲಿ ನಾವೇನಾದರೂ ಕ್ರಿಯೇಟ್ ಮಾಡಬೇಕು. ಫೈನ್. ಸೊ ಈಗ ಏನಕ್ಕೆ ಇದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ಆಂಟರ್ಪ್ರಿನರ್ ಅನ್ನುವ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇರೋದು. ಲೈಕ್ ಆಂಟರ್ಪ್ರಿನರ್ ಅಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ನಾವು ಅಷ್ಟೇ. ಒಂದು ಫೈನಾನ್ಷಿಯಲ್ ರಿಸ್ಕ್ ಮೇಲೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ದುಡ್ಡಂತೂ ಹಾಕಲೇಬೇಕಲ್ವಾ ಅಲ್ವಾ. ಸೊ ಆ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಫೈನಾನ್ಷಿಯಲ್ ರಿಸ್ಕ್ ತೊಗೊಳ್ತಾ ಇದ್ದೀವಿ. ಫೈನಾನ್ಷಿಯಲ್ ರಿಸ್ಕ್ ತೊಗೊಂಡ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ವಿ ಇನ್ ದ ಹೋಪ್ ಆಫ್ ಪ್ರಾಫಿಟ್ ಆರ್ ಲಾಸ್. ಲೈಕ್ ಪ್ರಾಫಿಟ್ ಮೇಲೇ ಫೋಕಸ್ ಮಾಡ್ತೀವಿ. ಲೈಕ್ ಸ್ಲೈಟ್ಲಿ ಲಾಸ್ ಆದರೆ ಅದನ್ನ ಹೇಗೆ ಓವರ್ಕಮ್ ಮಾಡೋದು. ಫೈನ್. ನೋಡಿ ಗೂಗಲ್ ಮುಖಾಂತರ ಆಂಟರ್ಪ್ರಿನರ್ ಡೆಫಿನೇಷನ್ ನಾನು ಏನು ಹೇಳ್ದಂಗೆ ಅದೇ ಇತ್ತು. ಸೊ ಆ ಬಿಸ್ನೆಸ್ ಸ್ಟಾರ್ಟ್ ಲೈಕ್ ಎ ಪರ್ಸನ್ ಹೂ ಮೇಕ್ಸ್ ಮನಿ ಬೈ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಅ ಬಿಸ್ನೆಸಸ್ ಎಸ್ಪೆಷಲಿ ವೆನ್ ಇಟ್ ಇನ್ವಾಲ್ವ್ಸ್ ಟೇಕಿಂಗ್ ಫೈನಾನ್ಷಿಯಲ್ ರಿಸ್ಕ್. ಫೈನ್. ಸೊ ಇದು ಡೆಫಿನೇಷನ್ ಆಫ್ ಆಂಟರ್ಪ್ರಿನರ್. ಲೈಕ್ ಸೊ ಇದು ಎಕ್ಸ್ಪೋರ್ಟ್ ಅನಾಲಿಸಿಸ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೋಬಲ್ ಎಕ್ಸ್ಪೋರ್ಟರ್ಸ್ ಮತ್ತು ಬೈ ಯಾವ ಮಶ್ರೂಮ್ಸ್
ಮಾಡ್ತಿದ್ದಾರೆ ಅಂದರೆ ನೋಡಿ, ಇಂಪೋರ್ಟರ್ಸ್ ಯಾರ್ಯಾರು ಇಂಪೋರ್ಟ್ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಯಾರ್ಯಾರು ಮಾಡ್ಕೊತಿದ್ದೀವಿ ಅಂದರೆ ಬೇರೆ ದೇಶಗಳು ಯಾವ್ಯಾವ್ದು ಇಂಪೋರ್ಟ್ ಮಾಡ್ಕೊತಾ ಇದೆ ಅಂದರೆ ನೆದರ್ಲ್ಯಾಂಡ್ ಇಂಪೋರ್ಟ್ ಮಾಡ್ಕೊತಾ ಇದೆ ಮಶ್ರೂಮ್ಸು, USA ಇಂಪೋರ್ಟ್ ಮಾಡ್ಕೊತಾ ಇದೆ ಮಶ್ರೂಮ್ಸು, ಜರ್ಮನಿ ಇಂಪೋರ್ಟ್ ಮಾಡ್ಕೊತಾ ಇದೆ, UAE ಇಂಪೋರ್ಟ್ ಮಾಡ್ಕೊತಾ ಇದೆ, ಫ್ರಾನ್ಸ್ ಇಂಪೋರ್ಟ್ ಮಾಡ್ಕೊತಾ ಇದೆ. ನೋಡಿ, ಇದೆಲ್ಲ ಇಂಪೋರ್ಟ್ ಮಾಡ್ಕೊತಾ ಇದೆ ಮಶ್ರೂಮ್ಸ್ನ. ಫೈನ್. ಸೊ ಇದು ಒಳ್ಳೆ ಆಪರ್ಚುನಿಟಿ ನಮಗೆಲ್ಲರಿಗೂ. ಬಟ್ ನಾವು ರೈಟ್ ಸಿಸ್ಟಮ್ಸ್ನ ಕ್ರಿಯೇಟ್ ಮಾಡಿ ರೈಟ್ ಟಾರ್ಗೆಟ್ ಹೇಗೆ ಮಾಡ್ಕೊಬೇಕು, ಆನ್ಲೈನ್ ಪ್ರೆಸೆನ್ಸ್ನ ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಇದೆಲ್ಲ ಪಾಸಿಬಲ್ಸ್. ಫೈನ್. ಸೊ ಇಷ್ಟೆಲ್ಲ ಇಂಪೋರ್ಟ್ ಮಾಡ್ಕೊತಿದೆ. ಅದೇ ರೀತಿ ಎಕ್ಸ್ಪೋರ್ಟರ್ಸ್ ಯಾವ್ಯಾವ್ದು ಕಂಪ್ನೀಸು ಹಾಗೂ ನಮ್ಗೆ ಇದೆಲ್ಲ ಎಕ್ಸ್ಪೋರ್ಟ್ ಯಾವ್ಯಾವ್ದು ಮಾಡ್ತಿದೆ, ನಮ್ಮ ಕಾಂಪಿಟೇಟರ್ಸ್ ಅಲ್ವಾ. ಲೈಕ್ ಫಾರ್ ಎಕ್ಸಾಂಪಲ್ ನಾವೀಗ ಎಕ್ಸ್ಪೋರ್ಟ್ ಮಾಡ್ತಿದ್ದೆ, ಬೇರೆ ಕಂಟ್ರೀಸು ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅವ್ರು ನಮ್ಮ ಕಾಂಪಿಟೇಟರ್ಸ್, ಅವ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ಕೊಬೇಕು, ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ನಾವು ರಿಸರ್ಚ್ ಮಾಡ್ಕೊಂಡು ನಾವು ವರ್ಕ್ ಮಾಡಬೇಕು. ನೋಡಿ, ಇವಾಗ ಕಾಂಪಿಟೇಟರ್ಸ್ ಯಾರ್ಯಾರು ಇದ್ದಾರೆ ಅಂದರೆ ಎಕ್ಸ್ಪೋರ್ಟ್ ಯಾರ್ಯಾರು ಮಾಡಿ ಚೈನಾ ಮೇಜರ್ಲಿ ನಮ್ಮ ಕಾಂಪಿಟೇಟರ್ ಆಗಿದೆ. ಇದು ಬಿಗ್ ಪ್ಲೇಯರ್ ಆಫ್ ಪ್ರೊಡ್ಯೂಸಿಂಗ್ ಮಾಡ್ತಾ ಇದೆ, ಎಕ್ಸ್ಪೋರ್ಟಿಂಗಿನ ಬಿಗ್ ಪ್ಲೇಯರ್ಸ್ ಆಗಿದೆ. ಫೈನ್. ಸೊ ಈಗ ಚೈನಾ ಇಷ್ಟ ಆಗ್ತಿದೆ ಅಂದರೆ ನಾವು ಅವರ ಸ್ಕಿಲ್ ಟ್ಯಾಕ್ಟಿಕ್ಸ್ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ನಾವು ವರ್ಕ್ ಮಾಡಬೇಕಾಗುತ್ತೆ ಆ ಬೇಸ್ ಮೇಲೆ ಟು ಬಿಕಮ್ ಫಸ್ಟ್. ಓಕೆ ಫೈನ್. ಫಸ್ಟ್ ಅಂತಾನೆ ಬರಬೇಕಾದ್ರೆ ನಾವು ಸ್ವಲ್ಪ ವರ್ಕ್ ತುಂಬ ಮಾಡಬೇಕಾಗುತ್ತೆ. ಫೈನ್. ಸೊ ಇದಕ್ಕೆಲ್ಲ ಗೌರ್ಮೆಂಟು ಹೆಲ್ಪ್ ಮಾಡ್ತಾ ಇದೆ. ಲೈಕ್ ನೆದರ್ಲ್ಯಾಂಡ್ ನೋಡಿ, ಇಂಪೋರ್ಟು ಮಾಡ್ಕೊತಿದೆ, ಎಕ್ಸ್ಪೋರ್ಟು ಮಾಡ್ತಿದೆ. ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ರೀಸೆಲ್ ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಫೈನ್. ಸೊ ಇದು ನಮ್ಮ ಕಾಂಪಿಟೇಟರ್ಸ್ ಆಗಿದೆ. ಮೇಜರ್ ಎಕ್ಸ್ಪೋರ್ಟ್ ಇಸ್ ಡನ್ ಥ್ರೂ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಜರ್ಮನಿ ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮಶ್ರೂಮ್ಸ್. ಫೈನ್. ಚೈನಾ ನಾನು ನಿಮ್ಗೆ ಹೇಳಿದೆ, ಈಗ ಜರ್ಮನಿ ಮೇಜರ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮಶ್ರೂಮ್ಸ್ನ. ಫೈನ್. ಸೊ ಈಗ ನೋಡಿ, ಸ್ಟಾಟ್ಸ್ ನಿಮ್ಗೆ ತೋರಿಸ್ದೆ ನಾನು. ಲೈಕ್ ಡೆಫಿನೇಷನ್ಸ್ ಆಫ್ ಆಂಟರ್ಪ್ರಿನರ್ಶಿಪ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಬಟ್ ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳಬೇಕಂದ್ರೆ ನೋಡಿ, ವ್ಯಾಲ್ಯೂ ಆಫ್ ಫ್ರೆಶ್ ಆಫ್ ಚಿಲ್ಡ್ ಮಶ್ರೂಮ್ಸ್ ವರ್ಲ್ಡ್ ವೈಡ್ ಇನ್ 2020 ಬೈ ಲೀಡಿಂಗ್ ಕಂಟ್ರೀಸ್. ಲೈಕ್ ಫಾರ್ ಎಕ್ಸಾಂಪಲ್ ಪೋಲ್ಯಾಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಕೆನಡಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ನೆದರ್ಲ್ಯಾಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಐರ್ಲ್ಯಾಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಬೆಲಾರಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಬೆಲ್ಜಿಯಂ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಯುನೈಟೆಡ್ ಸ್ಟೇಟ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಯುನೈಟೆಡ್ ಕಿಂಗ್ಡಮ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಚೈನಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಲುಧಿಯಾನಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇದು 2020 ಫೈನ್. ಸೊ ಇಷ್ಟೆಲ್ಲ ಮೇಜರ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ. ಅದೇ ರೀತಿ ನಾವೀಗ ಕಾಂಪಿಟೇಟರ್ ಮಾಡ್ಕೊಬೇಕಾಗಿರೋದೆ ಚೈನಾಕ್ಕೆ. ಫೈನ್. ಇಲ್ಲಿ ನೋಡಿ, ಇದರಲ್ಲಿ ಈಗ ಚೈನಾ ಇದರಲ್ಲಿ ಸುಮಾರು 25 ಅಷ್ಟಿದೆ. ಬಟ್ ಎಕ್ಸ್ಪೋರ್ಟಿಂಗ್ ಮೆಜಾರಿಟಿ ಪ್ರೊಡಕ್ಷನ್ ಕೂಡ ಚೈನಾನೇ ಮಾಡ್ತಾ ಇರೋದು. ಫೈನ್. ಸೊ ಇದೆಲ್ಲ ಗ್ಲೋಬಲ್ ಅನಾಲಿಟಿಕ್ಸ್, ಲೈಕ್ ಇಂಪೋರ್ಟರ್ಸ್ ಮತ್ತು ಬೈಯರ್ಸ್ ಯಾರ್ಯಾರು ನಮ್ಗೆ ಸಿಗ್ತಾರೆ ಅಂತ. ಫೈನ್. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಶಿಪ್ಮೆಂಟ್ ಡೀಟೇಲ್ಸ್ ಏನೇನು ಬೇಕಾಗುತ್ತೆ ಅಂದರೆ ನೋಡಿ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ. ನೀವು ಒಂದು ಮಶ್ರೂಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ನೋಡಿ, ಸಿಂಪಲ್, ವೆರಿ ಸಿಂಪಲ್. ಬಿಸ್ನೆಸ್ ರಿಜಿಸ್ಟ್ರೇಷನ್ ಬೇಕಾಗುತ್ತೆ ಆ್ಯಸ್ ಪರ್ ದ ಇಂಡಿಯನ್ ಗೌರ್ಮೆಂಟ್ ಲಾ. ಏನು ಬಿಸ್ನೆಸ್ಸಿಗೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ, ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಾಗುತ್ತೆ. ತುಂಬ ಈಸಿ ಇದೆ. IC ಕೋಡ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟು ಅಪೆರಾ ಅಂತ ಹೇಳ್ತೀವಿ. RC ಆ್ಯಂಡ್ MC ಲೈಸೆನ್ಸ್ ಕೂಡ ನಮಗೆ ಬೇಕಾಗುತ್ತೆ. ಸೊ ಫಾರ್ ಎಕ್ಸ್ಪೋರ್ಟಿಂಗ್ ದ ಮಶ್ರೂಮ್ಸ್. ಫೈನ್. ಸೊ ಅದೇ ರೀತಿ ನೋಡಿ, ಶೆಲ್ಫ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ಡ್ರೈ, ಫ್ರೆಶ್, ಬೈ ಪ್ರಾಡಕ್ಟ್ಸ್. ನೋಡಿ, ಫ್ರೆಶ್ ಮಶ್ರೂಮ್ಸೇ ನಮ್ಗೆ ಸಿಗೋದು. ಅದಾದ ನಂತರ ನಾವು ಡ್ರೈ ಕೂಡ ಮಾಡ್ಬೋದು, ಸನ್ ಡ್ರೈಯಿಂಗ್ ಕೂಡ ಮಾಡ್ಬೋದು. ಅದೇ ರೀತಿ ನಾವು ಒಂದು ಡ್ರೈಯರ್ಸ್ ಯೂಸ್ ಮಾಡಿ ಕೂಡ ನಾವು ನಮ್ಮ ಒಂದು ಮಶ್ರೂಮ್ಸ್ನ ನಾವು ಗ್ರೋ ಮಾಡ್ಬೋದು, ಡ್ರೈ ಮಾಡ್ಬೋದು. ಫೈನ್. ಅದೇ ರೀತಿ ನಾವು ಬೈ ಪ್ರಾಡಕ್ಟ್ಸಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ನೋಡಿ, ಇದು ನಾನು ಹೇಳ್ದಂಗೆ ಫ್ರೆಶ್ ಮಶ್ರೂಮ್ಸ್ ಪರ್ಷಬಲ್ ಆಗುತ್ತೆ. ಸೊ 3 to 4 days ನಾವು ಇಡ್ಬೋದು ಮಶ್ರೂಮ್ಸ್ನ. ಬಟ್ ಅದಕ್ಕೆ ಒಂದು ಸ್ವಲ್ಪ ನಾವು ಪ್ರಿಸರ್ವೇಟಿವ್ಸ್ ಎಲ್ಲ ಕೊಟ್ಟರೆ ಸುಮಾರು ಒಂದು ಶೆಲ್ಫ್ ಲೈಫ್ ಕೂಡ ಈ ಮಶ್ರೂಮ್ಸ್ಗಳಿಗೆಲ್ಲ ಕೊಟ್ಕೊಂಡು ಹೋಗ್ಬೋದು. ಅದೇ ರೀತಿ ಬೈ ಪ್ರಾಡಕ್ಟ್ಸ್ ಕೂಡ ಗೇಮ್ ಚೇಂಜರ್ ಇಂಡಸ್ಟ್ರಿಗೆ ಆಗುತ್ತೆ ಇದು. ಬಟ್ ನಾವು ಬೈ ಪ್ರಾಡಕ್ಟ್ಸಿಗೆ ಹೋಗ್ಬಿಟ್ರೆ ನಮ್ಮ ಇಂಡಿಯಾದಲ್ಲೇ ಮಶ್ರೂಮ್ಸ್ ಗ್ರೋ ಮಾಡ್ತಿರೋ ಲೆಕ್ಕದಲ್ಲಿ ನಾವು ಇಂಡಿಯಾನೇ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಎಕ್ಸ್ಪೋರ್ಟ್ ಲೆವೆಲಿಗೆ ಹೋಗ್ತಿದ್ವಿ ಅಂದರೆ ನಾವು ಸ್ವಲ್ಪ ಥಿಂಕ್ ಬಿಗ್. ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಪ್ರೊಡಕ್ಷನ್ನು ಹೈಕ್ ಮಾಡಬೇಕಾಗುತ್ತೆ, ಬೈನು ಮಾಡಬೇಕಾಗುತ್ತೆ ಫಾರ್ಮರ್ಸ್ಗಳಿಂದ. ಫೈನ್. ಸೊ ಇಷ್ಟೆಲ್ಲ ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡು ನಾವು ಫೋಕಸ್ ಮಾಡ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಇದು ಶೆಲ್ಫ್ ಲೈಫ್ ಬಗ್ಗೆ ಆಯಿತು. ಅದೇ ರೀತಿ ಅವೇರ್ನೆಸ್ ನೋಡಿ, ಲೈಕ್ ಅವೇರ್ನೆಸ್, ಲೈಕ್ ಕಾಂಪಿಟೇಟರ್ಸ್ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು, ಕಂಪ್ಲೀಟ್ ನಾಲೆಜ್ ಇರಬೇಕು. ನೋಡಿ, ಲರ್ನಿಂಗ್ ಇಸ್ ಎವ್ರಿಥಿಂಗ್. ನೀವು ಇಂಡಸ್ಟ್ರಿಯಲ್ಲಿ ಬರ್ತಿದ್ದೀರಾ, ತುಂಬ ಈಸಿ ಬರೋದು. ಬಟ್ ನೀವು ಕಲ್ಕೊಂಡು ವರ್ಕ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಆ್ಯಕ್ಷನ್ಸ್ ತಗೊಂಡು ಫಿನಿಶ್ ಲೈನಿಗೆ ತೊಗೊಂಡೋಗ್ತಿರಲ್ಲ, ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ನೋಡಿ, ನಾಲೆಜ್ ಈಸ್ ಎವ್ರಿಥಿಂಗ್. ನೀವು ಕಲಿಲಿಲ್ಲ ಅಂದರೆ ಏನೂ ನಿಮ್ಗೆ ಗೊತ್ತಾಗ್ತಿಲ್ಲ. ನೋಡಿ, ಈಗ ಬಂದಿದ್ದೀರಾ, ಇಲ್ಲಿಂದ ಏನೋ ಒಂದು ಸಿಕ್ಕಿದೆ ನಿಮಗೆ ಅಲ್ವಾ. ಸೊ ಈ ಒಂದು ವಿಡಿಯೋ ಇಲ್ಲಿ ತನಕ ನೋಡ್ತಿದ್ದೀರ ಅಂದರೆ ನಿಮ್ಗೆ ಇಲ್ಲಿ ತನಕ ಏನೋ ಒಂದು ಸಿಕ್ಕಿದೆ. ಫೈನ್. ಅದೇ ರೀತಿ ಬೇರೆ ನೀವು ಇನ್ವೆಸ್ಟ್ಮೆಂಟ್ ದುಡ್ಡು ಕೊಟ್ಟೆ ಕಲಿಯೋದಾಗಲಿ. ಫೈನ್. ನಾವು ಒಂದು ನೋಡಿ, ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ 1 ರೂಪಾಯಿ ಹಾಕಿದರೆ ನಮಗೆ ಆಟೋಮೆಟಿಕ್ ನಮ್ಮ ಲರ್ನಿಂಗ್ಸ್ ಮೇಲೆ ಅರೌಂಡ್ 10 to 20 rupees ಆಟೋಮೆಟಿಕ್ ಆಗಿ ಕೊಡುತ್ತೆ. ಒಂದು ಸಿಂಗಲ್ ಐಡಿಯಾ ಸಾಕಲ್ವಾ ಬಿಸ್ನೆಸ್ ಟರ್ನ್ ಆಗೋಕ್ಕೆ. ಅದೇ ರೀತಿ ಲರ್ನಿಂಗ್ ಇಸ್ ಎವ್ರಿಥಿಂಗ್ ಅಬೌಟ್ ಕಾಂಪಿಟೇಟರ್ಸ್. ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಾ ಇದೆ. ಹೈಜೀನ್ನ ಎಲ್ಲ ಕಡೆ ಮೇಂಟೈನ್ ಮಾಡಿ, ಪ್ರೊಡಕ್ಷನ್ ಆಗಿ ಆಗಲಿ, ಎಕ್ಸ್ಪೋರ್ಟಿಂಗ್ ಮಾಡಬೇಕಾಗಿರಲಿ, ಪ್ಲೇಯರ್ಸ್ ಸಿಕ್ಕಿದ್ರೆ ಅವರ ಒಂದು
ಏನಿರುತ್ತೆ ಲೈಕ್ ಎಕ್ಸ್ಪೋರ್ಟ್ ಹೀಗೆ ಮಾಡ್ಕೊಡ್ಬೇಕಂದ್ರೆ ಆ ಥರ ಒಂದು ಎಕ್ಸ್ಪೋರ್ಟ್ ಮಾಡಿ. ನೆಕ್ಸ್ಟ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಗ್ರೋ ಮಾಡೋಕ್ಕಾಗಲ್ಲ, ನಾನು ಬರೀ ಆಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಇರ್ತೀನಿ, ಬೇರೆ ಫಾರ್ಮರ್ಸಿಂದ ಇಸ್ಕೊಂಡು ಒಂದು ಆವ್ರೇಜ್ ಪ್ರೈಸಲ್ಲಿ ನಾನು ಎಲ್ಲ ನೆಕ್ಸ್ಟ್ ಬಿಲ್ಡ್ ಮಾಡ್ತೀನಿ ನನ್ನ ಬಿಸ್ನೆಸ್. ಅಂದರೆ ಇದು ಒಂದೇ ಒಂದು ಫೀಲ್ಡ್ ಸಾಕು, ನೀವೇನು ಮಾಡೋದಿಲ್ಲ, ಬರೀ ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಿ ನೀವು ದುಡ್ಡು ಮಾಡ್ಬೋದು. ಫೈನ್. ಸೊ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಇದು ಅವೇರ್ನೆಸ್ ಬಗ್ಗೆ ಆಯಿತು. ಈಗ ಕೀ ಪಾಯಿಂಟ್ಸ್ ಏನೇನು ಬೇಕು ನಿಮ್ಮ ಒಂದು ಸಕ್ಸಸ್ ಆಗಬೇಕಂದ್ರೆ ನಾನು ಹೇಳಿದೆ ಲರ್ನಿಂಗ್ ಅಬೌಟ್ ದ ಬಿಸ್ನೆಸ್ ಬಗ್ಗೆ ಕಲಿಬೇಕಾಗುತ್ತೆ. ಇಲ್ಲಿ 3 ಸೆಗ್ಮೆಂಟ್ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಪ್ರೊಡಕ್ಷನಿಂದು ಫೈನ್, ಪ್ರೊಡಕ್ಷನ್ ಹೇಗೆ ಮಾಡ್ತೀರಾ, ತಾವು ಮಾಡ್ಕೊಳ್ತೀರಾ, ಎಷ್ಟು ಮಾಡ್ತೀರಾ, ಫೈನ್, ಅದು ಬಿಟ್ಟು ನೆಕ್ಸ್ಟು ಇಷ್ಟ ಆಗ್ತಾ ಇಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಬೇಕು, ಇನ್ನೂ ಬೇಕು ಅಂದರೆ ನೀವು ಫಾರ್ಮರ್ಸ್ ಜೊತೆ ಟೈ ಅಪ್ ಆಗಬೇಕಾಗುತ್ತೆ, ಫಾರ್ಮರ್ಸ್ ಇಂದ ಕ್ಯಾಪ್ಚರ್ ಮಾಡ್ಕೊಬೇಕಾಗುತ್ತೆ ಮಶ್ರೂಮ್ಸು. ಅದು ನೆಕ್ಸ್ಟ್ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಇದು ಒಂದು ಸೆಗ್ಮೆಂಟ್. ಫೈನ್. ಇದು ಎಲ್ಲ ಬಿಟ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆನೂ ನೀವು ಕಲಿಬೇಕಾಗುತ್ತೆ. ಫೈನ್. ಸೊ ಅದ್ರ ಎಲ್ಲ ಪ್ರೋಗ್ರಾಮ್ಸಲ್ಲಿ ಜಾಯ್ನ್ ಆಗಿರಿ. ಬಟ್ ನೀವು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದ್ದೀನಂದರೆ ನಾವು ಡಿರೈವ್ ಮಾಡಿದ್ದೀನಿ, ನಿಮಗೆ ಇದೇ ವಿಡಿಯೋ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ಪ್ಲಾಟ್ಫಾರ್ಮಲ್ಲಿ ಹೋಗಿ ಜಾಯ್ನ್ ಆಗಿರಿ. ಏನಕ್ಕಂದರೆ ಅಲ್ಲಿಂದ ನಿಮಗೆ ಸುಮಾರು ಕಂಟೆಂಟ್ಸ್ ಬರುತ್ತೆ. ಏನಕ್ಕಂದರೆ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ನ ನಾನು ಬಿಲ್ಡ್ ಮಾಡಿ ನಿಮ್ಗೆ ಎಲ್ಲರ ಮುಂದೆ ಇಟ್ಟಿದ್ದೀನಿ. ಫೈನ್. ಮಶ್ರೂಮ್ ಇಂಡಸ್ಟ್ರೀಸ್ ಮತ್ತು ಮಶ್ರೂಮ್ಸ್ ಫಾರ್ಮರ್ಸ್, ಸ್ಮಾರ್ಟ್ ಫಾರ್ಮರ್ಸಿಗೆ. ಫೈನ್. ಸೊ ಲರ್ನಿಂಗ್ ಅಬೌಟ್ ದ ಬಿಸ್ನೆಸ್, ಲರ್ನಿಂಗ್ ದ ಪ್ರೋಸೆಸ್ ಆಫ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಅಕ್ವೈರಿಂಗ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಒನ್ ಬೈ ಒನ್. ನಾನು ಎಲ್ಲ ಒಂದೇ ಸಲ ಮಾಡ್ತೀನಿ ಅಂದರೆ ಆಗಲ್ಲ, ಒನ್ ಬೈ ಒನ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಜಾಯಿನ್ ದ ಹ್ಯಾಂಡ್ಸ್ ವಿತ್ ಬಿಗ್ ಪ್ಲೇಯರ್ಸ್. ನೀವು ಬಿಗ್ ಪ್ಲೇಯರ್ಸ್ ಜೊತೆನೂ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಹೋಗಿ ನೀವು ಟ್ಯಾಗಪ್ ಆಗ್ಬೋದು. ಬಟ್ ನೀವು ಅವರಿಗೆ ಅಂತಾನೆ ಕ್ವಾಲಿಟಿ ಆಫ್ ಮಶ್ರೂಮ್ಸ್ನ ಕೊಡಬೇಕಾಗುತ್ತೆ. ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅವ್ರನ್ನ ಫಾಲೋಅಪ್ ಮಾಡಿ ನೀವು ಟ್ಯಾಗಪ್ ಆಗಿ ಕೂಡ ಮಾಡ್ಬೋದು. ಬಟ್ ಇಲ್ಲ ಇದೆಲ್ಲ ಇದು ಮಾಡ್ತೀವಿ ಅಂದರೆ ನಾನೇ ಮಾಡ್ಕೊಬೋದು ಅಂದರೆ ಫೈನ್, ನೀವೆಲ್ಲ ಬಿಸ್ನೆಸ್ ಬಗ್ಗೆ ಕಲಿತೆ ನೀವು ಮಾಡ್ಕೊಬೇಕಾಗುತ್ತೆ. ಫೈನ್. ಸೊ ಒನ್ ಬೈ ಒನ್ ಸಿಂಗಲ್ ಪ್ರೋಸೆಸ್ನ ನೀವು ಅರ್ಥ ಮಾಡ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಬಟ್ ನೀವು ಬೈ ಪ್ರಾಡಕ್ಟ್ಸಿಗೆ ಹೋಗ್ಬಿಡ್ತಿದ್ರೆ ಅಂದರೆ ನಮ್ಮ ಇಂಡಿಯಾದಲ್ಲೇ ಕನ್ಸ್ಯೂಮೇಷನ್ ಆಗಿಬಿಡುತ್ತೆ. ನಿಮ್ಮ ಬೈ ಪ್ರಾಡಕ್ಟ್ಸ್ ಈಸ್ ಅ ಗೇಮ್ ಚೇಂಜರ್ ಫಾರ್ ಮಶ್ರೂಮ್ ಇಂಡಸ್ಟ್ರಿ, ನಾನು ಮುಂಚಿಂದನೇ ಹೇಳ್ದಂಗೆ. ಬಟ್ ನೋ ವರೀಸ್, ನಿಮಗೆ ತುಂಬ ಯೂಸ್ಫುಲ್ ಆಗ ನೆಕ್ಸ್ಟ್ ಬರುವ ವೀಡಿಯೋಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಬಟ್ ಇಷ್ಟೆಲ್ಲ ನಿಮಗೆ ಲೈಕ್ ಎಕ್ಸ್ಪೋರ್ಟಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು 7 ಕೀ ಪಾಯಿಂಟ್ಸ್ ಏನಂತ ಹೇಳ್ತೀವಿ, ಇದು ದ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ಲ, ಮಾರ್ಗದರ್ಶಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರುವ ವೀಡಿಯೋಸ್ ಬಗ್ಗೆ ನಾನು ನಿಮಗೆ ಮಾರ್ಕೆಟಿಂಗ್ ಆಗಿರಲಿ, ಎಕ್ಸ್ಪೋರ್ಟ್ ಹೈಜೀನ್, ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಬೈ ಪ್ರಾಡಕ್ಟ್ಸ್ ಬಗ್ಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಬಟ್ ಈ ಒಂದು ಕಮ್ಯುನಿಟಿನ ಜಾಯ್ನ್ ಆಗಿರಿ, ನಿಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ನಾಲೆಜ್ ನಾನು ಕೊಡ್ತೀನಿ ಅಂತ ಯು ಕ್ಯಾನ್ ಟ್ರಸ್ಟ್ ಮೀ. ಫೈನ್. ಸೊ ಯಾರ್ಯಾರು ಈ ಒಂದು ಲೈಕ್ ಸಿಂಬಲ್ನ ಪ್ರೆಸ್ ಮಾಡಿಲ್ಲ ದಯವಿಟ್ಟು ಲೈಕ್ ಸಿಂಬಲ್ನ ಪ್ರೆಸ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾರ್ಯಾರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಫೀಲ್ಡ್, ಯಾರು ಮಾಡ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಹಾಗೂ ನೀವು ಬರ್ತಾ ಇದ್ದೀರಿ ಅಂದರೆ ವೆಲ್ ವಿಷರ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ. ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಳಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.